ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಾಗರ್. ನೀವು ನೋಡ್ತಿದ್ದೀರಾ ಸಾಗರ್ ಸ್ಟೋರೀಸ್ನ. ಮ್ಯಾಟ್ರನ್ ಬಾಸು ಅಂತ ಅಂದರೆ ತುಂಬ ಜನ ನಮ್ಮ ಹುಡುಗರು ನನಗೆ ಕೇಳ್ತಿದ್ರು, ಹೋಮ್ ಟೂರ್ ಮಾಡಿ ಬ್ರೋ, ಸ್ಟುಡಿಯೋ ಟೂರ್ ಮಾಡಿ ಬ್ರೋ, ಆಮೇಲೆ ನಿಮ್ಮ ರೂಮ್ ಟೂರ್ ಮಾಡಿ ಬ್ರೋ, ಹೆಂಗಿರುತ್ತೆ ಬ್ರೋ ಅಂತ ಎಲ್ಲ ಕೇಳ್ತಾ ಇದ್ರಿ. ಸೊ ಅಂಥವ್ರಿಗೆ, ನಮ್ಮ ಹುಡುಗರಿಗೆ ನಾನು ಇವತ್ತು ವಿಡಿಯೋ ಬಿಡ್ತಾ ಇದ್ದೀನಿ. ನೋಡ್ಬೋದು, ನನಗೆ ಕಣ್ಣೇ ಬಿಡೋಕ್ಕಾಗ್ತಾ ಇಲ್ಲ. ಸೂರ್ಯಂದು ಹೆವಿ ಹೊಡಿತಾ ಇದೆ ಶಾಖ ನನಗೆ. ಸೊ ನಿಂತ್ಕೊಳಕ್ಕಾಗ್ತಿಲ್ಲ. ಈಚೆ ಬೆಳಗ್ಗೆ ಬೇರೆ ಸೂರ್ಯ ಈ ಕಡೆಯಿಂದನೇ ಹೊಡಿತಾ ಇದೆ. ಸೊ ನಿಮಗೆ ಜಾಸ್ತಿ ಶೂಟ್ ಹಾಕಿ ಹೋಗಲ್ಲ, ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ಏನೇನಿದೆ ಅಂತ ತೋರಿಸ್ತೀನಿ. ಕಣ್ಣು ಬಿಡೋಕ್ಕಾಗ್ತಿಲ್ಲ. ಟೆರೆಸ್ಗೆ ಎಂಟ್ರಿ ಕೊಟ್ವಿ ಅಂತಂದರೆ ಸಪ್ರೇಟ್ ರೂಮ್, ಆಮೇಲೆ ಹುಡಿಕಂಗಿಡಿಕಂಗೆ ಬಂದ್ಬಿಟ್ರೆ ನಮ್ಮ ಮನೆ ಹತ್ರ ಇರೋರು. ಸೊ ಎಂಟ್ರಿ ಕೊಟ್ಕೊಂಡು ಹಿಂಗೆ ಬಂದ್ವಿ ಅಂತಂದರೆ ಇಲ್ಲಿ ಚಪ್ಪಲಿಗಳು, ಚಪ್ಪಲಿ ಎಲ್ಲ ಏನು ಇಟ್ಟಿಲ್ಲ, ಎಲ್ಲ ಕೆಳಗಡೆನೇ ಇಡೋದು. ಅಂದರೆ ಇದು ನನ್ನ ರೂಮ್ ಅಷ್ಟೇ, ಇದು ಮನೆ ಕೆಳಗಿದೆ. ರೂಮ್ ಒಳಗೆ ಎಂಟ್ರಿ ಕೊಟ್ವಿ ಅಂತಂದರೆ ಇಲ್ಲೊಂದು ಮ್ಯಾಟು ಕಾಲೊಡ್ಸ್ಕೊಳಕ್ಕೆ, ಆಮೇಲೆ ಕದಿನಿಂದ ಬಂದ್ಬಿಟ್ಟು ಪೊರಕೆ ಎಸ್ತಿರ್ತೀನಿ ಕಸ ಗುಡ್ಸೋಕ್ಕೆ. ಆಮೇಲೆ ನೀವು ಹಂಗೆ ಟಕಾರ ನಂಗೆ ಮೇಲೆ ಬಂದ್ರಿ ಅಂತಂದರೆ ಮೇಲ್ಗಡೆ ಒಂದು ಗಣೇಶಂದು ಫೋಟೋ ಹಾಕಿದ್ದೀನಿ. ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಗುರು ನನಗೆ, ಅದಕ್ಕೆ ತರಿಸಿದೆ. ಆಮೇಲೆ ನೀವು ನನ್ನ ರೂಮ್ ಟೂರ್ ನೋಡಬೇಕು ಅಂದರೆ ರೂಮ್ ನೋಡಿ, ಈ ಥರ ಕಾಣಿಸುತ್ತೆ ನಿಮಗೆ. ಚಿಕ್ಕ ರೂಮ್ ಗುರು, ಏನು ಫುಲ್ಲು ಒಂಥರ ಅರಮನೆ ಥರ ಏನಿಲ್ಲ ರೂಮು, ನಮ್ಮದು ಚಿಕ್ಕ ರೂಮೇನೆ. ಸೊ ನೋಡಿ, ಹಿಂಗೆ ಇರೋದು ರೂಮ್. ನನ್ನ ಸೆಟಪ್ ಎಲ್ಲ ಹಿಂಗೆ ಇರೋದು ನೋಡಿ. ಹೆಂಗೆ ಬೇಕೋ ಹಂಗೆ ಎಸ್ತಿದ್ದೀನಿ, ಬಟ್ಟೆನೆಲ್ಲ ಬಿಚ್ಬಿಟ್ಟು ಎಸ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ನೀಟಾಗಿ ರೆಡಿ ಮಾಡಿದ್ದೀನಿ. ಏನು ನೀಟಾಗಿ ಏನು ಕಾಣಿಸ್ತಿಲ್ಲ ಇಲ್ಲಿ. ಸೊ ಇದು ಪಿಲೋ, ಇದು ದಿವಾನ್ ಕೊಟ್ಟು ಬಿಡಿ ಮಲ್ಕೊಳಕ್ಕೆ. ನಿಮಗೆಲ್ಲ ಗೊತ್ತಿಲ್ವಾ ಗುರು, ಇದನ್ನೆಲ್ಲ ಏನು ಹೇಳ್ಬೇಕಾ ನಾನು. ಆಮೇಲೆ ಇದು ಹೊಸ್ದಾಗಿ ತೊಗೊಂಡದ್ದು ಟೇಬಲ್ಲು, ಪಿ ಸಿ ಬಿಲ್ಡ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಸೊ ಅದಕ್ಕೆ ಇದನ್ನ ಟೇಬಲ್ನ ತೊಗೊಂಡಿದ್ದು. ಇದು ಬಂದು ರೌಟರು, ನಿಮಗೆ ಗೊತ್ತಿರೋದೆ. ಇದೆಲ್ಲ ಹೇಳ್ಬೇಕಾ, ಇದನ್ನೆಲ್ಲ ತೋರಿಸಿದ್ದೀನಿ ಅಲ್ಲೇ ನನ್ನ ಚಾನಲಲ್ಲಿ. ಆಮೇಲೆ ಅದು ಹೆಡ್ಫೋನು, ಆಮೇಲೆ ಲ್ಯಾಪ್ಟಾಪು, ಆಮೇಲೆ ಕೀಬೋರ್ಡ್ ಇಟ್ಟಿದ್ದೀನಿ ಹಳೇದು. ಇಲ್ಲಿ ಡ್ರಾಯರಲ್ಲಿ ಏನು ಇಟ್ಟಿದ್ದೀನಿ ನನಗೆ ಗೊತ್ತಿಲ್ಲ ಏನು ಇಟ್ಟಿದ್ದೀನಿ ಅಂತ. ಮೌಸು ಗ್ಯೂಸು ಎಲ್ಲ ಏನೇನೋ ಬಿದ್ದೈತೆ. ಆಮೇಲೆ ಕೆಳಗೆಲ್ಲ ಹಳೆ ಸಾಮಾನು, ಬಾಕ್ಸು, ಅದು ಇದು ಗ್ಲೌಸು ಏನೇನೋ ಇಟ್ಟಿದ್ದೀನಿ. ಆಮೇಲೆ ನಿಮಗೆ ಗೊತ್ತಿರೋದೇನೆ, ನಾನು ಪಿ ಸಿ ಬಿಲ್ಡ್ ಮಾಡ್ತೀನಿ ಅಂತ ಕ್ಯಾಬಿನೆಟ್ ಮೊನ್ನೆ ಅನ್ಬಾಕ್ಸ್ ಮಾಡಿದ್ನಲ್ಲ, ಅದು ಇಲ್ಲಿದೆ ನೋಡಿ. ಆಮೇಲೆ ದಿವಾನದ ಕೆಳಗಡೆ ಬಂದು ನೋಡಿದ್ವಿ ಅಂತಂದರೆ ಏನೇನೋ ಅದು ಯಾವುದೋ ಪ್ರಾಡಕ್ಟ್ ಬಂದಿತ್ತು ನನಗೆ. ಆಮೇಲೆ ಅಲ್ಲಿ ಚಾಪೆ ಇದೆ, ಇಲ್ಲಿ ಜಿಮ್ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಸ್ವಲ್ಪ. ಸೊ ಇದಿಷ್ಟು ನನ್ನ ರೂಮಲ್ಲಿ ಇರುತ್ತೆ ಯಾವಾಗ್ಲೂ. ಇನ್ನೊಂದ್ಸಲಿ ತೋರಿಸ್ಬಿಡ್ತೀನಿ ಬನ್ನಿ, ಹಿಂದೆಯಿಂದ ವ್ಯೂ ಹೆಂಗೆ ಕಾಣುತ್ತೆ ಅಂತ. ಸೊ ಹಿಂಗೆ ಕಾಣುತ್ತೆ ಗುರು ನನ್ನ ರೂಮ್ ಸೆಟಪ್. ಆಮೇಲೆ ಸ್ಟುಡಿಯೋ ಸೆಟಪ್ಪು ಅದು ಇದು ಅಂತೆಲ್ಲ ಕೇಳ್ತಿದ್ರಲ್ಲ ಗುರು, ಆ ಸ್ಟುಡಿಯೋ ಸೆಟಪ್ಪು ಇಷ್ಟ ಅಂತ ನೋಡಿ. ಅಲ್ಲೆಲ್ಲ ಟವಲೆಲ್ಲ ಮಕ ಎಲ್ಲ ಒರೆಸ್ಕೊಂಡು ಅಲ್ಲಿ ಬಿಸಾಕಿದ್ದೀನಿ ಚೇರ್ ಮೇಲೆ. ಆಮೇಲೆ ಇದೊಂದು ಟ್ರೈಪಾಡು, ಆಮೇಲೆ ಮೈಕ್ ನೋಡಿ ಎಲ್ಲಿ ಬಿದ್ದಿದೆ, ಅನಾಥವಾಗಿ ಬಿದ್ದಿದೆ ಮೈಕು. ಆಮೇಲೆ ಅಷ್ಟೇ ಗುರು, ಇನ್ನೇನು ಬಲ್ಪು, ಟ್ಯೂಬ್ ಲೈಟ್ ಅವೆಲ್ಲ ಗೊತ್ತು ತಾನೆ. ಬಿಡಿ, ಇಲ್ಲೇನೋ ಕಿಟಕಿಲಿ ಏನೇನೋ ಜೋಡಿಸ್ಬಿಟ್ಟಿದ್ದೀನಿ. ಮಗೊಂದು ಇಲ್ಲೊಂದು ವಾಲೆಟು, ಆಮೇಲೆ ಅದೇನೋ ಕೊಟ್ಟಿದ್ರಲ್ಲ ಪ್ರಾಡಕ್ಟ್, ಅದು ಅಂದರೆ ಮುಖಕ್ಕೆ ಕುಚ್ಕೊಳೋದು ಪರ 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 ಅಂತ. ಆಮೇಲೆ ಇದು ಬಾಟ್ಲುಗಳು, ಅಂದರೆ ಫಿಲ್ಟ್ರ್ ಇಲ್ಲ ಗುರು ರೂಮಲ್ಲಿ. ಬಾಟ್ಲು ತೊಗೊಂಬಂದು ಕುಡಿಬೇಕು ಮನೆಯಿಂದ. ಫಿಲ್ಟರ್ ಹಾಕ್ಸಿ ಏನಾರು ಹೊಡಿತಾರೆ ಅಷ್ಟೇ ಮನೇಲಿ. ಆಮೇಲೆ ಇಲ್ಲಿ ಬಟ್ಟೆ, ಹಳೆ ಬಟ್ಟೆ ಏನಾರು ಸಿಸ್ಟಮ್ ಏನಾರು ಒರೆಸ್ಬೇಕು ಅಂತಂದ್ರೆ. ಆಮೇಲೆ ಅದು ಫೇರ್ವೆಲ್ ಕೊಟ್ಟಿದ್ದು ಡಿಸ್ಕೋದು ಅಂದರೆ ಡಿಜೆದದು. ಓಕೆ ಬಿಡಿ, ಕೀಗಿ ಏನೇನೋ ಇಟ್ಟಿದ್ದೀನಿ, ಕ್ಲಿಪ್ಪೆಲ್ಲ. ಇಲ್ಲಿ ಬೆಡ್ಶೀಟು ಎಲ್ಲ ಬಿಡಿ, ಎಲ್ಲ ಗಲೀಜು ಮಾಡಿ ಇಕ್ಕಿದ್ದೀನಿ ಫುಲ್ಲು. ಆಮೇಲೆ ಈ ರೂಮಿಗೆ, ಚಿಕ್ಕ ರೂಮಿಗೆ ಬರೋದಾದ್ರೆ ಇದೊಂಥರ ಸ್ಟೋರ್ ರೂಮ್ ಥರ. ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಟಿರ್ತೀವಿ ನೋಡಿ. ಅಲ್ಲಿ ಹೆಂಗೆ ಗಬ್ಬೆ ಎಬ್ಬರಿಸಿದ್ದೀನಿ ಅಂತಂದರೆ ಬಿಚ್ಚು ಅಲ್ಲೇ ಎಸೆದು ಬಟ್ಟೆ ನಾನು ಯಾವಾಗಲೂ ತೆಗ್ಬಿಟ್ಲ ಅಂದರೆ ವಾಷಿಂಗ್ ಮಿಷಿನ್ ಒಳಗಡೆ ತುರ್ಕ್ಬಿಡ್ತೀನಿ. ಆಮೇಲೆ ಮೇಲೆಗಡೆ ನೋಡಿದ್ರೆ ನೀವು ಏನು ಕಾಣಿಸ್ತಿದ್ಯಪ್ಪ ಅಂದರೆ ಅಮೆಝಾನ್ ಅವ್ರದ್ದು ಬಾಕ್ಸು ಉಗ್ದಿದ್ನಲ್ಲ, ಅದೇ ಬಾಕ್ಸ್ ಅದು. ಅಂದರೆ ನೀವು ನೋಡಿದ್ರೆ ನನ್ನ ಚಾನಲ್ ಗೊತ್ತಿರ್ತೈತೆ ಯಾವ ಬಾಕ್ಸ್ ಅದು ಅಂತ. ಅದು ಅಮೆಝಾನ್ ಅವ್ರದ್ದನ್ನೇ ಎಲ್ಲ ಕವರೆಲ್ಲ ಎಸ್ತಿದ್ದೀನಿ, ಯಾವಾಗಾದ್ರು ಉಪಯೋಗಕ್ಕೆ ಬರುತ್ತೆ ಅಂತ. ಅದ್ರ ಮೇಲೆ ನನ್ನ ಕಾಲೇಜ್ ಬ್ಯಾಗ್ ಇದೆ ಗುರು, ಬ್ಲೂ ಕಲರ್ ಕಾಣಿಸ್ತೈತೆ ನಾನು ನಿಮಗೆ. ಕಾಲೇಜ್ ಬ್ಯಾಗ್, ಅದ್ರ ಮೇಲೆ ಒಂದು ಟೋಪಿ ಇದೆ. ಆ ಬಾಕ್ಸ್ ಒಳಗಡೆ ಏನೇನೋ ಸೀನ್ ಎಲ್ಲ ಇಕ್ಕಿದ್ದೀನಪ್ಪ. ಆಮೇಲೆ ಇದು ಈ ಕಡೆ ಬಂದರೆ ಒಂದು ಟಾಯ್ಲೆಟು. ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಏನು ಹೇಳ್ಬೇಕಾ. ಈ ಕಡೆ ಟಾಯ್ಲೆಟ್ ಇದೆ ನೋಡಿ. ಟಾಯ್ಲೆಟ್ ಏನು ತೋರಿಸ್ಬೇಕಾ ಗುರು, ಬಿಡಿ ಅದೇನು ಬೇಡ ಸೀನು. ಆಮೇಲೆ ಇಲ್ಲಿ ಬಂದರೆ ನಾನು ಕ್ರಿಕೆಟ್ ಬ್ಯಾಟು ಏನೇನೋ ಇಟ್ಟಿದ್ದೀನಿ ಗುರು. ಇದ್ರ ಮೇಲೆ ಕೂತ್ಕೊಂಡು ನಾನು ವಿಡಿಯೋ ಮಾಡ್ತಿದ್ದು ಸ್ಟಾರ್ಟಿಂಗಲ್ಲಿ. ಇವಾಗ ಚೇರ್ ಮೇಲೆ ಕೂತ್ಕೊಂಡು ಮಾಡ್ತೀನಿ. ನೋಡೋಣ ಮುಂದೆ ಏನೇನೆಲ್ಲ ಕೂತ್ಕೊಂಡು ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಸೊ ಓಕೆ ಗುರು, ಇಷ್ಟೇ ರೂಮ್ ಸೆಟಪ್ಪು. ಇದು ನನ್ನ ಬೀರು. ಇರಲಿ ನನ್ನ ಬಟ್ಟೆಗಳು ಯಾವ ಅವತಾರದಲ್ಲಿ ಇರುತ್ತೆ ಅಂತಂದರೆ ನೋಡಿ, ಗ್ರೀನ್ ಸ್ಕ್ರೀನ್ ಎಲ್ಲ ಇದೆ. ಯಾವಾಗಲೂ ಜಮಾನ್ದಲ್ಲಿ ತೊಗೊಂಬಂದಿದ್ದು ಗ್ರೀನ್ ಸ್ಕ್ರೀನು. ಇದೆಲ್ಲ ನಮ್ಮ ಮಕ್ಕನ ಬಟ್ಟೆ, ಇದೆಲ್ಲ ನನ್ನ ಬಟ್ಟೆ. ಕೆಳಗೆಲ್ಲ ಏನೇನೋ ಇದೆ ನೋಡಿ, ಇವೆಲ್ಲ ನನ್ನ ಬಟ್ಟೆನೇ. ಯಾವ ಇದರಲ್ಲಿ ಮುಕ್ಕಾಲು ಭಾಗ ಹಾಕೋಣದೇ ಇಲ್ಲ ನಾನು, ಹೋಗು. ಓಕೆ, ನೋಡೋದಲ್ಲ ಗುರು, ಇಷ್ಟೇ ನನ್ನ ರೂಮ್ ಸೆಟಪ್ ಟೂರು. ಏನಾರು ಅನ್ಕೊಳ್ಳಿ, ಹೋಮ್ ಟೂರ್ ಎಲ್ಲ ಮಾಡಿಲ್ಲ ಇನ್ನು ಸದ್ಯಕ್ಕೆ. ಹೋಮ್ ಟೂರ್ ಎಲ್ಲ ಇನ್ನೂ ಮೇಲ್ಗಡೆ ತೋರಿಸೋದಿದೆ ಗುರು ಬೇಜಾನು. ಅದು ನೋಡಿ ಹೆಂಗೆ ಏನೇನೋ ಎಸ್ಬಿಟ್ಟಿದ್ದೀನಿ. ಅದೊಂದು ಹಳೆ ಪಿ ಸಿ, ಅದು ಒಳಗಡೆ ತುಂಬಿಟ್ಟು ಎಸ್ಬಿಟ್ಟಿದ್ದೀನಿ. ಆಮೇಲೆ ಏನೇನೋ ಟ್ರಿಮ್ಮರ್ಗೆ ಏನೇನೋ ಬಿದ್ದಿದೆ ಅಲ್ಲಿ ಮೇಲ್ಗಡೆ, ಎಲೆಕ್ಟ್ರಿಕ್ ಐಟಮ್ಸು, ಬೆಡ್ಶೀಟ್ ಎಲ್ಲ ಏನೇನೋ ಕಸ ಎಲ್ಲ ಆಡಿದ್ದೀನಿ. ಸೊ ಅಷ್ಟೇ ಗುರು, ರೂಮ್ ಟೂರ್ ನೋಡಿದ್ರಲ್ಲ, ಹೆಂಗೆ ಬೇಕೋ ಹಂಗೆ ಮಾಡಿದ್ದೀನಿ ವಿಡಿಯೋನು. ನೋಡಿದ್ರಲ್ಲಪ್ಪ, ಇಷ್ಟ ನನ್ನ ರೂಮು, ಬಡವರು ರೂಮು. ಆಮೇಲೆ ಶ್ರೀಮಂತರೆಲ್ಲ ಕಮೆಂಟ್ ಹಾಕ್ಬಿಡಿ, ಏನೋ ನೀನು ಹಿಂಗೆಲ್ಲ ಇಟ್ಕೊಂತೀವಿ ರೂಮ್ನ, ಯಾರು ಆಳು ಕರ್ಸ್ಬಿಟ್ಟು ಕ್ಲೀನ್ ಮಾಡ್ಸೋದಲ್ವಾ ಅಂತೆಲ್ಲ ಕೇಳ್ಬಿಡ್ತಾರೆ ಸ್ವಲ್ಪ ಜನ. ನಮ್ದು ಇಷ್ಟೇ ಗುರು, ಬಡವ್ರದ್ದು, ಮಿಡ್ಲ್ ಕ್ಲಾಸ್ ಎಲ್ಲ ಗೊತ್ತಿರ್ತಾನೆ ನಿಮ್ಗೆ ಹೆಂಗೆ ಇರ್ತೀವಿ ಅಂತ ನಾವು. ಸೊ ಅಷ್ಟೇ, ನೋಡಿದ್ರಲ್ಲ, ಯಾರ್ಯಾರು ರೂಮ್ ಟೂರ್ನ ನೋಡಬೇಕಿತ್ತು, ಸ್ಟುಡಿಯೋ ಟೂರ್ನ ನೋಡಬೇಕಿತ್ತು, ಹೋಮ್ ಟೂರ್ ಮಾಡ್ತೀನಿ. ಕೆಳಗಡೆ ಇದು ಮನೆ, ಇದು ನನ್ನ ರೂಮ್ ಅಷ್ಟೇ. ಇದು
ಅಂದ್ರೆ ಡೂಪ್ಲೆಕ್ಸ್ ಮನೆ ಅಲ್ಲ, ಸಪರೇಟ್ ರೂಮ್ ಇದು, ಟೆರೆಸ್ ಮೇಲೆ ಕಟ್ಟಿರೋ ರೂಮ್. ಕೆಳಗೆ ಫಸ್ಟ್ ಫ್ಲೋರ್ ಅಲ್ಲಿ ನಮ್ಮ ಮನೆ ಇದೆ. ಅದನ್ನ ಯಾವಾಗ ಮಾಡ್ತೀನಿ, ಅದನ್ನು ವಿಡಿಯೋ ಬಿಟ್ಟಿದ್ದೀನಿ ನನ್ನ ಹೋಮ್ ಪೇಜ್ ಅಲ್ಲಿ ಇದೆ ನೋಡಿ ಒಂದು ವಿಡಿಯೋ, ಮಿಡಿಲ್ ಕ್ಲಾಸ್ ಲೈಫ್ ಅಂತ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನ ನೋಡಿಲ್ಲ ಅಂತ ನಾನು ಬೇಕಾದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ ಆ ವಿಡಿಯೋನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್. ಕಮೆಂಟ್ ಮಾಡಿ ಗುರು ಹೆಂಗಿತ್ತು ಅಂತ ಕಮೆಂಟ್ ಮಾಡಿ.